ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಸ್ಕೂಲ್ನಲ್ಲಿ ನಾವು ಅಟೆಂಡೆನ್ಸನ್ನು ಮಾಡಬೇಕಾಗತ್ತೆ. ಈ ಸ್ಕೂಲ್ನಲ್ಲಿ ಅಟೆಂಡೆನ್ಸ್ ಮಾಡೋದನ್ನು ಯಾವ ಥರ ಒಂದು ಅಟೆಂಡೆನ್ಸ್ ಶೀಟನ್ನು ರೆಡಿ ಮಾಡ್ಬೋದು ನಾವು ಎಕ್ಸೆಲ್ನಲ್ಲಿ ಅಂತ ಅನ್ನೋದ್ರ ಬಗ್ಗೆ ಕಲಿಯೋಣಂತೆ. ಸೊ ಇಲ್ಲಿ ಏನಂತಂದರೆ, ನಾವು ಪ್ರೆಸೆಂಟ್, ಆಬ್ಸೆಂಟ್, ಅದ್ರ ಜೊತೆಗೆ ಆ ಒಂದು ಹುಡುಗ, ಆ ವಿದ್ಯಾರ್ಥಿ ಎಷ್ಟು ದಿವಸ ಪ್ರೆಸೆಂಟ್ ಆಗಿದ್ದಾನೆ, ಎಷ್ಟು ದಿವಸ ಆಬ್ಸೆಂಟ್ ಆಗಿದ್ದಾನೆ, ಹಾಗೂ ಆ ಒಂದು ತಿಂಗಳ ಪರ್ಸೆಂಟೇಜ್. ಇವಾಗ ನಾವು ಸ್ಕೂಲ್ನಲ್ಲಿ ಮತ್ತು ಕಾಲೇಜ್ಗಳನ್ನೆಲ್ಲ ಹೇಳ್ತಾರೆ, ಇಂತಿಷ್ಟು ಪರ್ಸೆಂಟೇಜ್ ಅಟೆಂಡೆನ್ಸ್ ಇದ್ದರೆ ಮಾತ್ರ ನಾವು ಎಕ್ಸಾಮ್ಗೆ ಅಲೋ ಮಾಡ್ತೀವಿ ಅಂತ. ಈ ಥರ ಕೆಲವೊಂದು ಕಂಡೀಷನ್ಸ್ ಇರುತ್ತಲ್ಲ. ಸೊ ಅದನ್ನೆಲ್ಲ ನಾನು ಕ್ಯಾಲ್ಕುಲೇಟ್ ಮಾಡಬೇಕಾಗಿದೆ ಅಂತಂದರೆ ಯಾವುದೇ ಥರ ಒಂದು ಎಕ್ಸೆಲ್ ಶೀಟಲ್ಲಿ ಅದನ್ನು ಮೇಂಟೈನ್ ಮಾಡ್ಬೋದು, ಆ ಡೇಟಾನ ಯಾವ ಥರ ಎನಲೈಸ್ ಮಾಡ್ಬೋದು ಅಂತ ಅನ್ನೋದ್ರ ಬಗ್ಗೆ ನಾನು ಇವತ್ತು ಹೇಳ್ಕೊಡಕ್ಕೆ ಬಂದಿದ್ದೀನಿ ಫ್ರೆಂಡ್ಸ್. ಸೊ ಹಾಗಿದ್ರೆ ತಡ ಮಾಡದೆ ನಾವು ಇದನ್ನು ಪ್ರಾರಂಭ ಮಾಡೋಣ ಅಂತ ಫ್ರೆಂಡ್ಸ್. ಸೊ ಇಲ್ಲಿ ಆಲ್ರೆಡಿ ನಾನೊಂದು ಶೀಟನ್ನು ಹಾಕಿಟ್ಟಿದ್ದೀನಿ. ಸೊ ಈ ಶೀಟಲ್ಲಿ ಏನಿದೆ ಅಂತಂದರೆ, ಇದೇ ನವಂಬರ್ 2020 ಒಂದು ಅಟೆಂಡೆನ್ಸನ್ನು ಮಾಡೋಕ್ಕೆ ಒಂದು ರೆಡಿ ಮಾಡಿಟ್ಟಿರೋದಿದೆ ಫ್ರೆಂಡ್ಸ್. ಸೊ ಈ ಒಂದು ಶೀಟು ಅಥವಾ ಈ ಟೇಬಲನ್ನು ಯಾವ ಥರ ಮಾಡಬೇಕು ಅಂತ ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸೊ ಸ್ವಲ್ಪ ಈಗ ಸಂಡೇ ಅಂತ ಈ ಥರ ಇದರಲ್ಲಿ ಬಂದಿದೆ, ವರ್ಟಿಕಲಲ್ಲಿ ಬಂದಿದೆ. ಸೊ ಈ ಥರನೆಲ್ಲ ಯಾವ ಥರ ಮಾಡಬೇಕು ಅಂತ ಅನ್ನೋದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸೊ ಇವತ್ತು ಫಸ್ಟ್ ಅದನ್ನು ನೋಡ್ಕೊಂಬೇಡೋಣ ಅಂತ. ಸೊ ಫಸ್ಟ್ ನೋಡಿ ಏನೇನಿದೆ ಅಂತಂದರೆ, ಸೀರಿಯಲ್ ನಂಬರ್, ಸ್ಟೂಡೆಂಟ್ ನೇಮ್, ಕ್ಲಾಸ್, ಸೆಕ್ಷನ್. ಎಕ್ಸಾಂಪಲ್ ಇವಾಗ ಸೆಕ್ಷನ್ ಇರುತ್ತೆ, ಎ ಸೆಕ್ಷನ್, ಬಿ ಸೆಕ್ಷನ್, ಸಿ ಸೆಕ್ಷನ್ ಅಂತ ಈ ಥರ ಸೆಕ್ಷನ್ ಇದೆ. ನಂತರ ಈ ತಿಂಗಳು ಅಂದರೆ ನವಂಬರ್ 2020 ಸಂಡೇಯಿಂದನೇ ಸ್ಟಾರ್ಟ್ ಆಗಿದೆ ಅದು. ಸೊ ನಂಬರ್ ಡೇ ಯಾವುದಿದೆ ನೋಡಿ, ಸಂಡೇ ಇದೆ. ಡೇಟ್ ಯಾವುದಿದೆ, 1 ಅಂತ ಇದೆ. ಸೊ ಮೇಲ್ಗಡೆ ಇರೋದೆಲ್ಲ ಡೇಟ್ಗಳಂತ ಹೇಳ್ತೀನಿ. ಸೊ ಇದು ಈ ಒಂದು ಶೀಟ್ಗೆ ಇನ್ನೊಂದು ಥರನೂ ನಾನು ಶೀಟ್ ಮಾಡ್ಬೋದು. ಎಕ್ಸಾಂಪಲ್ ನಾನು ತೋರಿಸ್ಬಿಡ್ತೀನಿ ಅದನ್ನು ಶೀಟ್ ಇಲ್ಲಿದೆ. ಸೊ ಇಲ್ಲಿ ಏನು ಅಂತಂತಂದರೆ, ಕಂಪ್ಲೀಟಾಗಿ ಡೇಟ್ ಇದೆ 1/11/2020. ಸೊ ಈ ಥರ ನೀವು ಮಾಡ್ಕೊತ ಹೋಗಿ, ಈ ಥರನೂ ಮಾಡ್ಬೋದು, ತೊಂದರೆ ಏನಿಲ್ಲ. ಆದರೆ ಏನು ಅಂತಂದರೆ, ಈ ಒಂದು ಎಕ್ಸಾಂಪಲ್ ನನಗೆ ಇಲ್ಲಿ ಕಾಣ್ತಿರೋ ಕಂಪ್ಲೀಟಾಗಿ ವ್ಯೂನಲ್ಲಿ, ಈ ಶೀಟ್ನಲ್ಲಿ ಏನು ವ್ಯೂ ಕಾಣ್ತಾ ಇದೆ ನನಗೆ, ಎಕ್ಸಾಂಪಲ್ ಎಲ್ಲಿತಾನೆ ಅಂದರೆ ಆರ್ ಅಂತನ್ನೋ ಒಂದು ಕಾಲಮ್ ತನಕ ಕಾಣ್ತಾ ಇದೆಲ್ಲ. ಸೊ ಕಂಪ್ಲೀಟಾಗಿ ಕಾಣ್ತಾ ಇಲ್ಲ ನನಗೆ, ಬರೀ 14ನೇ ಡೇಟ್ವರೆಗೂ ಕಾಣ್ತಾ ಇದೆ. ಸೊ ಮುಂದಿಂದೆಲ್ಲ ನೋಡಬೇಕು ಅಂದರೆ ನಾನು ಏನು ಮಾಡೋಕ್ಕಾಗುತ್ತೆ, ಮತ್ತು ಸ್ಕ್ರಾಲಿಂಗ್ ಮಾಡಬೇಕಾಗುತ್ತೆ. ಸೊ ಕಂಪ್ಲೀಟಾಗಿ ಕಾಣೋದಿಲ್ಲ ಅಂದ್ಬಿಟ್ಟು ನಾನೇನು ಮಾಡಿರೋದು, ಇದನ್ನು ಸ್ವಲ್ಪ ಶಾರ್ಟಾಗಿ ಮಾಡಿದ್ದೀನಿ. ನೀವು ಬೇಕಾದರೆ ಈ ಥರ ಶೀಟ್ ಕೂಡ ನೀವು ಜನ್ರೇಟರ್ ಮಾಡ್ಕೋಬೋದು ಆ್ಯಸ್ ಪರ್ ಯುವರ್ ರಿಕ್ವೈರ್ಮೆಂಟ್. ಸೊ ಈ ಒಂದು ಶೀಟ್ನಲ್ಲಿ ನಾನು ಅಂದರೆ ಕಂಪ್ಲೀಟಾಗಿ ವ್ಯೂ ಆಗೋ ಥರ ಮಾಡಿದ್ದೀನಿ. ಸೊ ಮೇಲ್ಗಡೆ ಎಲ್ಲ ಡೇಟ್ ಇದೆ ನೋಡಿ, ಇದು ನವಂಬರ್ ತಿಂಗಳದ್ದು ಎಲ್ಲ ಡೇಟ್ಗಳಿದ್ದಾವೆ. ಕೆಳಗಡೆ ಡೇ ಬಂದಿದೆ, ಯಾವ್ಯಾವ ಡೇ ಅಂತ. ಇನ್ನು ಸಂಡೇ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿರೋದು, ಬಿಕಾಸ್ ಹವೆವರ್ ಸಂಡೇ ನಾವೇನಂದರೆ ಹಾಲಿಡೇ ಅಂತ ಹೇಳ್ತೀವಲ್ಲ. ಸೊ ಅದಕ್ಕಾಗಿ ಈ ಥರ. ಇನ್ ಕೇಸ್ ಮತ್ತೆ ಮುಂದೆ ಯಾವುದೋ ಒಂದು ಡೇನಲ್ಲಿ ಅದನ್ನು ಹಾಲಿಡೇ ಇತ್ತು, ಎಕ್ಸಾಂಪಲ್ ಚಿಲ್ಡ್ರನ್ಸ್ ಡೇ, ಅವತ್ತಿನ ದಿವಸ ಏನಾದರೂ ಹಾಲಿಡೇ ಇತ್ತು ಅದನ್ನು, ಅಥವಾ ಸೆಲೆಬ್ರೇಟ್ ಮಾಡಿಲ್ಲ, ಅದು ಬಿಟ್ಟು ಬೇರೆ ಯಾವುದೋ ಒಂದು ಜಯಂತಿ ಇತ್ತು ಆ ಒಂದು ತಿಂಗಳಲ್ಲಿ, ಅವತ್ತು ಹಾಲಿಡೇ ಇದೆ, ಸ್ಕೂಲಿಗೆ ನಾವು ಹೋಗ್ತಾ ಇಲ್ಲ, ಸ್ಕೂಲ್ ನಡೀತಾ ಇಲ್ಲ, ಅವತ್ತಿನ ನಾವು ಕೌಂಟ್ ಮಾಡ್ತಾ ಇಲ್ಲ ಅಂತಂದರೆ, ಅದು ಕೂಡ ಈ ಸಂಡೇ ಯಾವ ಥರ ಮಾಡಿದ್ದೀವಲ್ಲ ಆ ಥರ ಮಾಡಿಬಿಟ್ಟು ಮಧ್ಯದಲ್ಲಿ ಸಂಡೇ ಅನ್ನೋ ಬದಲು ಅದು ಯಾವ ಒಂದು ಜಯಂತಿ ಇದೆ ಅಥವಾ ಏನೊಂದು ಪ್ರೋಗ್ರಾಮ್ ಇದೆ ಅದನ್ನು ಬೇಕಾದ್ರೆ ನೀವು ಇಲ್ಲಿ ಮೆನ್ಷನ್ ಮಾಡ್ಬೋದು ಫ್ರೆಂಡ್ಸ್. ಸೊ ಅದಾದ ನಂತರ ಯಾವ್ಯಾವ ಡೇಟ್ಗೆ ಯಾವ್ಯಾವ ಡೇ ಇದೆ, ನಂತರ ಟೋಟಲ್ ಪ್ರೆಸೆಂಟ್, ಟೋಟಲ್ ಆಬ್ಸೆಂಟ್, ನಂತರ ಪರ್ಸೆಂಟೇಜ್ ಆಫ್ ಅಟೆಂಡೆನ್ಸ್ ಪರ್ಸೆಂಟೇಜ್ ಎಷ್ಟಿದೆ ಅಂತ ಅನ್ನೋದನ್ನು 3ನೇ ಕಾಲಮ್ನಲ್ಲಿದೆ. ಸೊ ಹಾಗಿದ್ರೆ ಒಂದಿಷ್ಟು ನೇಮ್ಗಳನ್ನ ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗೋಣ ಅಂತ. ಸೊ ಫಸ್ಟ್ ನೇಮ್, ಸ್ಟೂಡೆಂಟ್ ನೇಮ್ ಏನಿದೆ ಅಂತಂದರೆ ಲಕ್ಷ್ಮಿ ಅಂತ ಇದೆ, ಲಕ್ಷ್ಮಿ ಅಂತ ತಗೊಳ್ಳೋಣ ಅಂತ. ಇವರು ಫಾರ್ ಎಕ್ಸಾಂಪಲ್ 9th ಇದ್ದಾರೆ ಅಂತ ಇಟ್ಕೊಳ್ಳೋಣ ಅಂತ, 9th ಸ್ಟ್ಯಾಂಡರ್ಡ್. ಸೊ ಯಾವ ಸೆಕ್ಷನಲ್ಲಿದ್ದಾರೆ, ಎ ಸೆಕ್ಷನಲ್ಲಿದ್ದಾರೆ. ಈಗೆಲ್ಲರೂ ಒಂದೇ ಸೆಕ್ಷನಲ್ಲೇ ಮಾಡಬೇಕಾಗತ್ತೆ, ಒಂದೇ ಕ್ಲಾಸ್ನೇ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟ್ ಅದಾದ ನಂತರ ಪೂರ್ವಿ ಅಂತಿದ್ದಾರೆ, ಅವರು ಕೂಡ 9th ಸ್ಟ್ಯಾಂಡರ್ಡ್, ಎ ಸೆಕ್ಷನ್. ಅದಾದ ನಂತರ ಚೈತನ್ಯ, ಇವರು ಕೂಡ 9th ಸ್ಟ್ಯಾಂಡರ್ಡ್, ಸೆಕ್ಷನ್ ಎ. ನೆಕ್ಸ್ಟ್ ಅದಾದ ನಂತರ ಜಶ್ರಿತಾ ಅಂತಿದ್ದಾರೆ, 9th ಸ್ಟ್ಯಾಂಡರ್ಡ್, ಸೆಕ್ಷನ್ ಎ. ಸೊ ಇದಾದ ನಂತರ ಪ್ರಿಯಾ ಅಂತಿದ್ದಾರೆ, 9th ಸ್ಟ್ಯಾಂಡರ್ಡ್, ಎ ಸೆಕ್ಷನ್. ನಂತರ ಸೋನಿ ಅಂತ ಒಬ್ಬರಿದ್ದಾರೆ, 9th ಸ್ಟ್ಯಾಂಡರ್ಡ್, ಎ ಸೆಕ್ಷನ್. ನಂತರ ಪಾರ್ವತಿ, 9th ಸ್ಟ್ಯಾಂಡರ್ಡ್, ಎ ಸೆಕ್ಷನ್. ಜ್ಯೋತಿ, 9th ಸ್ಟ್ಯಾಂಡರ್ಡ್, ಎ ಸೆಕ್ಷನ್. ಶ್ರುತಿ, 9th ಸ್ಟ್ಯಾಂಡರ್ಡ್, ಎ ಸೆಕ್ಷನ್. ಕೊನೆಯದಾಗಿ ಸುಮಾ, 9th ಸ್ಟ್ಯಾಂಡರ್ಡ್, ಎ ಸೆಕ್ಷನ್. ಇಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ ಅಂತ ಇಟ್ಕೊಳ್ಳೋಣ. ಸೊ ಇಷ್ಟು ವಿದ್ಯಾರ್ಥಿಗಳು ನಾನು ಇವತ್ತು ಅಟೆಂಡೆನ್ಸನ್ನು ರೆಡಿ ಮಾಡೋಕ್ಕಿದ್ದು. ಅಟೆಂಡೆನ್ಸ್ ಶೀಟ್ ಆಲ್ರೆಡಿ ನಮ್ಮ ಹತ್ರ ಇದೆ ಅಂತ ಇಟ್ಕೊಳ್ಳೋಣ. ಸೊ ಸೆಂಟರ್ ಮಾಡ್ಕೋತೀನಿ ನಾನು ಅಲೈನ್ಮೆಂಟು.
ಸೊ ಇಲ್ಲಿ ಎಕ್ಸಾಂಪಲ್ ಲಕ್ಷ್ಮಿ ಅಂತನೋರು ಮಂಡೇ ದಿನ ಪ್ರೆಸೆಂಟ್ ಇದ್ದಾರೆ. ನಾವು ಜಸ್ಟ್ ನಾವು ಯಾವ ಥರ ಒಂದು ಸ್ಕೂಲ್ನಲ್ಲಿ ಮೇಂಟೈನ್ ಮಾಡ್ತೀವಿ ಅದೇ ಥರ ಮಾಡಿಬಿಡೋದು, ಪಿ ಅಂತ ಹಾಕಿಬಿಡೋಣ ಅಂತ ಪ್ರೆಸೆಂಟ್. ಸೊ ನಂತರ ಪೂರ್ವಿ ಅವರು ಪ್ರೆಸೆಂಟ್ ಇದ್ದಾರೆ, ಚೈತನ್ಯ ಅವರು ಪ್ರೆಸೆಂಟ್ ಇದ್ದಾರೆ, ಜಶ್ರಿತಾ ಅವರು ಪ್ರೆಸೆಂಟ್ ಇದ್ದಾರೆ, ಪ್ರಿಯಾ ಆ ದಿವಸ ಆಬ್ಸೆಂಟ್ ಇದ್ದಾಳೆ ಎ. ಸೊ ಸೋನಿ ಪ್ರೆಸೆಂಟ್ ಇದ್ದಾಳೆ, ಪಾರ್ವತಿ ಪ್ರೆಸೆಂಟ್ ಇದ್ದಾಳೆ, ಜ್ಯೋತಿ ಆಬ್ಸೆಂಟ್ ಇದ್ದಾಳೆ, ಶ್ರುತಿ ಪ್ರೆಸೆಂಟ್ ಇದ್ದಾಳೆ. ಸೊ ನೆಕ್ಸ್ಟ್ ಅದೇ ಥರ ಸುಮಾ ಕೂಡ ಪ್ರೆಸೆಂಟ್ ಇದ್ದಾರೆ. ಸೊ ಒಂದು ವೇಳೆ ನೀವು ಈ ಡೇದು ಇವತ್ತಿನ ಒಂದು ದಿನದ ಎಷ್ಟು ಪ್ರೆಸೆಂಟು ಆಬ್ಸೆಂಟು ಬೇಕಾಗಿದೆ ಅಂತಂದ್ರೆ ಅದು ಕೂಡ ಮಾಡ್ಬೋದು ನೀವು. ಸೊ ಅದನ್ನು ನಾನು ಇಲ್ಲಿ ತೋರಿಸ್ಬಿಡ್ತೀನಂತೆ. ಎಕ್ಸಾಂಪಲ್ ಇವತ್ತಿನ ಒಂದು ಪ್ರೆಸೆಂಟ್ ಆಬ್ಸೆಂಟ್ ಬೇಕಾಗಿದೆ. ಸೊ ನಾನು ಇದನ್ನು ಮಾರ್ಜ್ ಮಾಡ್ಕೊತೀನಿ. ಮಾರ್ಜ್ ಅಂತಂದರೆ 2 ಸೆಲ್ಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಕೆಳಗಡೆ ಇನ್ನೊಂದು ಬೇಕಿದೆ ಟೋಟಲ್ ಆಬ್ಸೆಂಟ್ ಅಂತ. ಇನ್ನು ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಈ ಒಂದು ಬ್ಯಾಚ್ನಲ್ಲಿದ್ದಾರೆ ಅಥವಾ ಈ ಸೆಕ್ಷನ್ನಲ್ಲಿದ್ದಾರೆ ಅಂತ ಅದನ್ನು ಮಾಡ್ಕೊಳ್ಳೋಣ. ಸೊ ನಾನಿಲ್ಲಿ ಡೈರೆಕ್ಟಾಗಿ ನಾನು ಏನು ಹಾಕ್ತೀನಿ ಅಂತಂದರೆ ಬರೀ ಪ್ರೆಸೆಂಟ್ ಅಂತ ಹಾಕ್ತೀನಿ. ಪ್ರೆಸೆಂಟ್ ಆಬ್ಸೆಂಟ್ ಆಬ್ಸೆಂಟ್ ಇನ್ನು ಟೋಟಲ್ ಅಂದರೆ ಟೋಟಲ್ ಎಷ್ಟು ವಿದ್ಯಾರ್ಥಿಗಳು ಈ ಒಂದು ಬ್ಯಾಚಲ್ಲಿ ಅಥವಾ ಈ ಸೆಕ್ಷನಲ್ಲಿದ್ದಾರೆ ಅಂತ ಅದನ್ನು ನೋಡಬೇಕಾಗಿದೆ. ಸೊ ಇದನ್ನು ಮಾಡಬೇಕಾಗಿದೆ. ಸೊ ನಾವು ಫಸ್ಟ್ ಏನು ಮಾಡೋಣ ಅಂತಂದರೆ ಇದನ್ನೆಲ್ಲನೂ ನಾನು ಲೆಫ್ಟಿಗೆ ಇಟ್ಕೊಳ್ತೀನಿ, ಅಂದರೆ ಅಲೈನ್ಮೆಂಟ್ ನೀಟಾಗಿ ಕಾಣುತ್ತೆ. ಓಕೆ. ಸೊ ನೆಕ್ಸ್ಟ್ ಈ ಒಂದು ಸೆಲ್ನಿಂದ ಅಂದರೆ ನಾವು ಇದನ್ನು ಟೇಬಲ್ ಮಾಡ್ಕೊಂಬಿಡೋಣ ಅಂತ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಇಷ್ಟಿದೆ, ಇದಕ್ಕೊಂದು ಟೇಬಲ್ ಮಾಡ್ಕೊಂಬಿಡೋಣ. ಟೇಬಲ್ ಓಕೆ. ಸೊ ನನ್ನ ಟೇಬಲ್ ರೆಡಿ ಇದೆ. ಓಕೆ. ಸೊ ಇವತ್ತಿನ ಒಂದು ಪ್ರೆಸೆಂಟ್ ಎಷ್ಟು ಜನ ವಿದ್ಯಾರ್ಥಿಗಳು ಪ್ರೆಸೆಂಟ್ ಇದ್ದಾರೆ, ಎಷ್ಟು ವಿದ್ಯಾರ್ಥಿಗಳು ಆಬ್ಸೆಂಟ್ ಇದ್ದಾರೆ ಅಂತ ನೋಡೋಣ ಅಂತ. ಸೊ ಫ್ರೆಂಡ್ಸ್ ಸ್ವಲ್ಪ ವಿಡಿಯೋ ಲಾಂಗ್ ಆಗುತ್ತೆ, ಕಂಪ್ಲೀಟಾಗಿ ನೋಡಿ. ಯಾಕಂತಂದರೆ ಇಂತಹ ಮುಂದೆ ಯಾವುದೋ ಒಂದು ಸ್ಕೂಲ್ನಲ್ಲಿ ನೀವು ಅಡ್ಮಿನಿಸ್ಟ್ರೇಷನ್ ವರ್ಕ್ ಮಾಡ್ತಾಯಿದ್ದೀರಿ ಅಥವಾ ಸ್ಕೂಲ್ ಯಾವುದೋ ಟೀಚರ್ ಇದ್ದಿದ್ದೀರಿ, ನೀವೇ ಅಟೆಂಡೆನ್ಸನ್ನು ಮೇಂಟೈನ್ ಮಾಡಬೇಕಾಗಿದೆ. ಅಂಥ ಸಂದರ್ಭದಲ್ಲಿ ತುಂಬ ಉಪಯೋಗವಾಗುವಂಥ ಒಂದು ಇದಿದೆ, ವಿಡಿಯೋ ಇದೆ ಅದನ್ನು. ಸೊ ದಯವಿಟ್ಟು ಕಂಪ್ಲೀಟಾಗಿ ನೋಡಿ ಫ್ರೆಂಡ್ಸ್. ಸೊ ಅದೇ ಥರ ತುಂಬ ಜನ ವಿಡಿಯೋ ನೋಡ್ತಿದ್ದೀರಿ, ಆದರೆ ಸಬ್ಸ್ಕ್ರೈಬರ್ಸ್ ನೋಡಿ ನೀವು ಸಬ್ಸ್ಕ್ರೈಬರ್ ಆದ್ರಿ ಅಂತಂತಂದರೆ, ಸಬ್ಸ್ಕ್ರೈಬರ್ ಆಗಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿದ್ರಿ ಅಂತಂದರೆ ನೀವು ವೇಟ್ ಮಾಡೋದೇ ಅವಶ್ಯಕತೆ ಇಲ್ಲ. ನಿಮ್ಮ ಮೊಬೈಲ್ ಇರ್ಬೋದು ಅಥವಾ ನಿಮ್ಮದು ಯೂಟ್ಯೂಬ್ನ ನೀವು ಏನಾದರೂ ಓಪನ್ ಮಾಡಿದ ತಕ್ಷಣ ನಿಮ್ಮ ನೋಟಿಫಿಕೇಷನ್ ಬಂದಿರುತ್ತೆ. ಸೊ ಅದರಿಂದ ಏನಾಗುತ್ತೆ ಅಂದರೆ ಈ ಥರ ಕೊಡುವಂಥ ಎಲ್ಲ ಒಂದು ಯೂಸ್ಫುಲ್ ಆಗಿರುವಂಥ ಒಂದು ವಿಡಿಯೋಗಳು ಏನಂದರೆ ನಿಮ್ಗೆ ಯಾವತ್ತಿಗೂ ಮಿಸ್ ಆಗೋಲ್ಲ. ಸೊ ದಯವಿಟ್ಟು ನೀವು ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫೈ ಆಗಿರ್ರಿ. ಇದರಿಂದ ಏನಾಗುತ್ತೆ ಅಂತಂದರೆ ಯಾವುದೇ ಒಂದು ಹೊಸ ವಿಡಿಯೋ ಇವತ್ತೇನೋ ಐಡಿಯಾ ಬಂದಿದೆ, ಇವತ್ತಿನ ಅಟೆಂಡೆನ್ಸ್ ಮಾಡ್ತಾಯಿದ್ದೀವಿ, ಯಾರೋ ನಮ್ಮದೊಬ್ಬರು ಗುರುಗಳು ಕೇಳಿದರು ಇಲ್ಲ ಒಂದು ಅಟೆಂಡೆನ್ಸ್ ಮೇಲೆ ವಿಡಿಯೋ ಮಾಡಿಕೊಡಿ ಅಂತ. ಸೊ ಅವರೊಂದು ಕೊಟ್ಟಿರೋ ಐಡಿಯಾ ಮೇಲೆ ಇವತ್ತು ಸ್ಟಾರ್ಟ್ ಆಯಿತು. ಹೀಗೆ ನೀವೇನಾದರೂ ಸಬ್ಸ್ಕ್ರೈಬರ್ ಆದ್ರಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರಿ ಅಂತಂದರೆ ನಿಮ್ಗೆ ಈ ಥರ ಬರ್ತಾನೆ ಇರುತ್ತೆ, ನೋಟಿಫಿಕೇಷನ್ ಬರ್ತಾ ಇರುತ್ತೆ, ಎಲ್ಲ ಉಪಯೋಗ ಆಗುವಂಥ ವಿಡಿಯೋಗಳನ್ನ ನಾವು ಮಾಡ್ತಿರೋದು. ಸೊ ದಯವಿಟ್ಟು ಯಾರೂ ಮಿಸ್ ಮಾಡ್ಕೋಬೇಡಿ. ಸೊ ಸಬ್ಸ್ಕ್ರೈಬರ್ ಆಗಿರಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫೈ ಆಗಿ ಯಾವಾಗಲೂ. ಸೊ ಅದೇ ಥರ ವಿಡಿಯೋಗಳು ಇಷ್ಟ ಆಗ್ತಾಯಿದ್ರೆ ಒಂದು ಲೈಕ್ ಕೊಡಿ. ಇನ್ನೊಂದು ಪ್ರತಿಯೊಂದಕ್ಕೂ ಲೈಕ್ ಅಂತ ಕೇಳ್ತಲ್ಲ, ಯಾವುದೋ ಒಂದು ವಿಡಿಯೋ ಚೆನ್ನಾಗಿ ಬಂದಿಲ್ಲ, ನಿಮ್ಗೆ ಇಷ್ಟ ಆಗಿಲ್ಲ ಅಂತಂದರೆ ಡಿಸ್ಲೈಕ್ನೂ ಕೊಡಿ, ನಮ್ಗೆ ಅಭ್ಯಂತರ ಇಲ್ಲ. ಸೊ ಅಂದರೆ ನಮ್ಗೊಂದೇನು ನೀವು ಹೇಳಿದ್ರಿ ನಮ್ಮನ್ನ ಅಬ್ಸರ್ವ್ ಮಾಡ್ತಾ ಇದ್ದೀರಾ ಅಂತ ಅರ್ಥ, ನಾವೆಲ್ಲೋ ತಪ್ತಾ ಇದ್ದೀವಿ ಅಂತ ಅರ್ಥ, ಇನ್ನೂ ಏನೋ ಕೊಡಬೇಕಾಗಿತ್ತು, ಇನ್ನೂ ಏನೋ ಹೇಳಬೇಕಾಗಿತ್ತು ಅಂತ ಅನ್ನೋದನ್ನು ನೀವು ನಮ್ಗೆ ಹೇಳ್ಕೊಡ್ತಾ ಇದ್ದೀರಿ ಅಂತ ಅರ್ಥ ಆಗುತ್ತೆ ಅದನ್ನು. ಸೊ ಫ್ರೆಂಡ್ಸ್ ಲೆಟ್ಸ್ ಸ್ಟಾರ್ಟ್. ಸೊ ಇವತ್ತಿನ ಒಂದು ಡೇನಲ್ಲಿ ಅಂದರೆ 2 ನವಂಬರ್ ಮಂಡೇ ಎಷ್ಟು ವಿದ್ಯಾರ್ಥಿಗಳು ಇವತ್ತು ಪ್ರೆಸೆಂಟ್ ಇದ್ದಾರೆ ಅಂತ ಅನ್ನೋದನ್ನು ನೋಡೋಣ ಅಂತ. ಸೊ ಅದಕ್ಕೆ ಫಾರ್ಮುಲಾ ಬರುತ್ತೆ, ಈಕ್ವಲ್ ಟು ಇಲ್ಲಿ ಕೌಂಟ್ ಅಂತ ಕರಿತೀವಿ, ನೆನಪಿರಬೇಕು ಫಾರ್ಮುಲಾ. ಕೌಂಟ್ ಅಂತ ಬರುತ್ತೆ, ಕೌಂಟ್ ಇಫ್ ಅಂತ ಬಳಕೆ ಮಾಡ್ತೀನಿ ನಾನು. ಓಕೆ, ಓಪನ್ ಬ್ರಾಕೆಟ್. ಸೊ ಇಲ್ಲಿ ಯಾವ ಒಂದು ಸೆಲ್ನಿಂದ ಯಾವ ಸೆಲ್ಗೆ ಬೇಕಾಗಿದೆ. ಸೊ ಪ್ರೆಸೆಂಟ್ ಅಂತ ಅನ್ನೋದು ಲಕ್ಷ್ಮಿ ಅಂತ ನಾವು ಒಂದು ಸೆಲ್ನ ಪ್ರೆಸೆಂಟ್ ಎಲ್ಲಿದೆ ಅಂತಂದರೆ F3ನಲ್ಲಿದೆ. ಸೊ ಐ ವಿಲ್ ಗೋ ವಿತ್ F3. ಓಕೆ. ಸೊ ಕೋಲನ್ ಯಾವ ಸೆಲ್ವರೆಗೂ ಬೇಕು ಅಥವಾ ಕೊನೆ ಸೆಲ್ ಅಂತ ಯಾವ ಹೇಳ್ತೀವಲ್ಲ ಅದಕ್ಕೆ. ಸೊ ಕೊನೆಯದಾಗಿದೆ ಸುಮಾ ಅಂತಿದೆ. ಸುಮಾ ಅಂತನ ಸೆಲ್ ಯಾವುದಂದರೆ F12 ಅಂತಿದೆ. F12 ಇಲ್ಲಿ ಗಂಟ ಬೇಕಾಗಿದೆ. ಸೊ ಕಾಮ, ಇದಾದ ನಂತರ ಡಬಲ್ ಕೊಟೇಶನ್, ಇಲ್ಲಿ ಪಿ ಅಂದರೆ ಪ್ರೆಸೆಂಟ್ ಇರೋದನ್ನು ಕೌಂಟ್ ಮಾಡಬೇಕಾಗಿದೆ, ಪಿ ಅಂತ ಕೊಟ್ಟಿದ್ದೀನಿ. ಡಬಲ್ ಕೋಟ್, ಕಾಮ, ತಿರ್ಗಾ ಡಬಲ್ ಕೋಟ್ ಅಂದರೆ ಇವಾಗ ಕ್ಷಮಿಸಿ, ಪ್ರೆಸೆಂಟ್ ಅನ್ನೋದನ್ನು ಇಷ್ಟು ಬೇಕಾಗಿದೆ. ಸೊ ಬ್ರಾಕೆಟ್ ಕ್ಲೋಸ್, ಎಂಟರ್ ಮಾಡ್ತೀನಿ ನಾನು ಇವಾಗ. ಸೊ 8 ಜನ ವಿದ್ಯಾರ್ಥಿಗಳು ಪ್ರೆಸೆಂಟ್ ಇದ್ದಾರೆ ಅಂತ ಅರ್ಥ. ಸೊ ಹಾಗಿದ್ರೆ ಆಬ್ಸೆಂಟ್ ಪರ್ಸೆಂಟೇಜ್ ನೋಡ್ಬೇಡ ಅಂತ, ಈಕ್ವಲ್ ಟು ತಿರ್ಗಾ ಸೇಮ್ ಕೌಂಟ್ ಇಫ್ ಓಪನ್ ಬ್ರಾಕೆಟ್. ಸೊ ಇಲ್ಲಿ ಯಾವ್ದು ಬೇಕು, ಸೇಮ್ ಅದೇ ಸೆಲ್ ಬೇಕು, ಅಂದರೆ F3ಇಂದ
F3 ಕೋಲನ್ ಯಾವ ಸೆಲ್ವರೆಗೂ F12ವರೆಗೂ F12 ಓಕೆ. ಸೊ ಅದಾದ ನಂತರ ಕಾಮ ಡಬಲ್ ಕೋಟ್. ಇವಾಗ ಯಾರು ನೋಡಬೇಕಾಗಿದೆ, ನನಗೆ ಆಬ್ಸೆಂಟ್ ಇರೋರ್ದ ನೋಡಬೇಕಾಗಿದೆ. ಎ ಡಬಲ್ ಕೋಟ್ ಬ್ರಾಕೆಟ್ ಕ್ಲೋಸ್ ಎಂಟರ್. 2 ಜನ ವಿದ್ಯಾರ್ಥಿಗಳು ಆಬ್ಸೆಂಟ್ ಇದ್ದಾರೆ. ಹಾಗಾದರೆ ಈ ಒಂದು ಕ್ಲಾಸ್ನ ಒಟ್ಟು ವಿದ್ಯಾರ್ಥಿಗಳು ವೆರಿ ಸಿಂಪಲ್, ಈಕ್ವಲ್ ಟು ಸಮ್ ಓಪನ್ ಬ್ರಾಕೆಟ್ ಪ್ರೆಸೆಂಟ್ ಮತ್ತು ಆಬ್ಸೆಂಟ್ ಇವೆರಡನ್ನು ಟೋಟಲ್ ಮಾಡಿಬಿಟ್ರೆ ಮುಗೀತು, ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಅಂತ ಗೊತ್ತಾಗ್ಬಿಡುತ್ತೆ. ಸೊ ಟೋಟಲ್ ಆಫ್ ಸ್ಟೂಡೆಂಟ್ಸ್ ಎಷ್ಟಿದ್ದಾರೆ, 10 ಇದ್ದಾರೆ ಅಂತ ಆಯಿತು. ಸೊ ಈ ಥರ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಡೇಸನ್ನು ಗೊತ್ತಾಗ್ಬಿಡುತ್ತೆ, ಯಾವ್ಯಾವ ದಿನ ಅಂದರೆ ಯಾವ ಡೇಗೆ ಎಷ್ಟು ಜನ ವಿದ್ಯಾರ್ಥಿಗಳು ಪ್ರೆಸೆಂಟ್ ಇದ್ದರು ಅಂತ. ಸೊ ನಮ್ಮ ಫ್ರೆಂಡ್ಸ್ ಆಲ್ರೆಡಿ ಹಿಂದಿನ ಒಂದು ವಿಡಿಯೋದಲ್ಲಿ ನಾನು ಹೇಳಿದ್ದೆ, ಇಲ್ಲಿ ಪ್ಲಸ್ ಮಾರ್ಕ್ ಅಂತ ಬರುತ್ತೆ ನೋಡಿ ಚಿಹ್ನೆ. ಈ ಚಿಹ್ನೆ ಬಂದಮೇಲೆ ನೀವು ಮೌಸ್ ಲೆಫ್ಟ್ ಬಟನ್ ಹೋಲ್ಡ್ ಡೌನ್ ಮಾಡ್ಕೊಂಡು ಡ್ರ್ಯಾಗ್ ಮಾಡಿದ್ರೆ ಈ ಫಾರ್ಮುಲಾ ಕಂಟಿನ್ಯೂ ಆಗುತ್ತೆ. ಹಾಗಂತ ಅದೇ ಒಂದು ಸೆಲ್ ರೆಫರೆನ್ಸ್ ಬಂದಿರೋದಿಲ್ಲ. ಇಲ್ಲೇನಿದೆ ನೋಡಿ F3 F12 ಅಂತಿದೆ. ಇಲ್ಲಿ ಏನೇ ಆಗುತ್ತೆ ನೋಡಿ G3 G12 ಅಂದರೆ ಚೇಂಜ್ ಆಗುತ್ತಾ ಇರುತ್ತೆ ಫ್ರೆಂಡ್ಸ್. ಅದನ್ನು ಇಲ್ಲಿ ಬಂದರೆ H3 H12. ಸೊ ಈ ಥರ ಆಗುತ್ತಿರುತ್ತೆ. ಇಲ್ಲಿ ಸಂಡೇ ಇದೆ, ಸಂಡೇ ದಿನ ಏನು ಮಾಡೋದು, ಸಂಡೇ ನಾವು ಅಟೆಂಡೆನ್ಸ್ ತೊಗೊಂಡಿರಲ್ಲ, ಅವಾಗ ಏನು ಮಾಡೋದು ಅಂತಂದರೆ ಇದೇ ಫಾರ್ಮುಲಾ ಮುಂದೆ ಬೇಕಾಗಿದೆ ಅಂತಂದರೆ ಸಿಂಪಲ್ಲಾಗಿ ನೀವು ಇದನ್ನು ಕಾಪಿ ಮಾಡ್ಕೊಳ್ಳಿ, ಇಲ್ಲಿ ಪೇಸ್ಟ್ ಮಾಡಿ, ಅಥವಾ ಈ ಇಷ್ಟು ಸೆಲ್ಗಳನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿ ಪೇಸ್ಟ್ ಮಾಡಿಬಿಡಿ. ಕಂಪ್ಲೀಟಾಗಿ ಎಲ್ಲ ಸೆಲ್ಗೂ ಬಂದುಬಿಡುತ್ತೆ ಅದು ಓಕೆ. ಹಾಗಂತ ಏನಾದರೂ ಅದೇ ಸೆಲ್ ರೆಫರೆನ್ಸ್ ಬಂದಿದೆ ನೋಡಿ, ತಿರ್ಗಾ ಚೇಂಜ್ ಆಗಿದೆ, ಎನ್ ಇದೆ, ಇಲ್ಲಿ ಓ ಇದೆ, ಪಿ ಇದೆ ಓಕೆ. ಸೊ ಮತ್ತು ಇದಿಷ್ಟು ಸೆಲ್ಗೂ ಬೇಕಾಗಿದೆ, ಇಷ್ಟು ನಾನು ಸೆಲ್ ಮಾಡಿಕೊಂಡು ತಿರ್ಗಾ ಪೇಸ್ಟ್ ಅಂತೀನಿ. ಸೊ ಮತ್ತೆ ಇದಿಷ್ಟು ಸೆಲ್ಗೂ ಬೇಕು, ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಪೇಸ್ಟ್ ಅಂತೀನಿ ಓಕೆ. ಸೊ ಈ ಒಂದು ಸೆಲ್ಗೂ ಬೇಕಾಗಿದೆ, ಮಂಡೇ ಲಾಸ್ಟ್ 30th ಇದೆ, ಸೊ ಇದಕ್ಕೂ ಬೇಕು, ಇಷ್ಟೆಲ್ಲ ಹಾಕಿದ್ವಿ. ಸೊ ಇನ್ಮೇಲೆ ಸಿಂಪಲಾಗಿ ನನಗೆ ಇಲ್ಲಿ ಏನು ಮಾಡಬೇಕಾಗಿದೆ ಇವಾಗ ಅಂತಂದರೆ ಕೇವಲ ನಾನು ಆ ಡೇನಲ್ಲಿ ಪ್ರೆಸೆಂಟ್ ಆಬ್ಸೆಂಟ್ ಅಂತ ಮಾಡೋದಿದೆ. ಸೊ ಇಲ್ಲಿ ತಿರ್ಗಾ ನಾನು ಪ್ರೆಸೆಂಟ್, ಅವತ್ತಿನ ಒಂದು ವಿದ್ಯಾರ್ಥಿ ಪ್ರೆಸೆಂಟ್ ಇದ್ದಾರೆ, ಪ್ರೆಸೆಂಟ್ ಪ್ರೆಸೆಂಟ್ ಪ್ರೆಸೆಂಟ್, ಇವತ್ತು ಪ್ರೆಸೆಂಟ್ ಇದ್ದಾರೆ, ಪ್ರೆಸೆಂಟ್ ಇದ್ದಾರೆ, ಪ್ರೆಸೆಂಟ್ ಪ್ರೆಸೆಂಟ್ ಪ್ರೆಸೆಂಟ್, ಇವ್ರು ಮಾತ್ರ ಆಬ್ಸೆಂಟ್ ಇದ್ದಾರೆ. ಸೊ ಈ ಥರ ಬರ್ತಾ ಇದೆ. ಸೊ ಸಿಂಪಲ್ಲಾಗಿ ಎಲ್ಲ ಒಂದು ವಿದ್ಯಾರ್ಥಿಗಳನ್ನ ನಾನು ಕೊಡ್ತಾಯಿದ್ದೀನಿ. ಸೊ ಇದೇ ಥರ ನೆಕ್ಸ್ಟ್ ಇಲ್ಲಿಯೂ ಕೂಡ ಪ್ರೆಸೆಂಟ್ 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 ಪ್ರೆಸೆಂಟ್, ಸೊ ಪ್ರೆಸೆಂಟ್ ಓಕೆ. ಸೊ ಪ್ರೆಸೆಂಟ್ 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 ಪ್ರೆಸೆಂಟ್, ಎಲ್ಲರೂ ಪ್ರೆಸೆಂಟ್ ಇದ್ದಾರೆ. ತಿರ್ಗಾ ಇಲ್ಲಿ ಆಬ್ಸೆಂಟ್ ಪ್ರೆಸೆಂಟ್ 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 ಪ್ರೆಸೆಂಟ್. ಸೊ ಇದೇ ಥರ ಒಂದಿಷ್ಟು ಅಟೆಂಡೆನ್ಸ್ ಡೇ ಟು ಡೇ ನಡೀತಾ ಇದೆ. ಸೊ ಇಲ್ಲಿ ಚೇಂಜಸ್ ಆಗ್ತಾ ಇದೆ, ವ್ಯಾಲ್ಯೂ ಬರ್ತಾ ಇದೆ ಫ್ರೆಂಡ್ಸ್. ಸೊ ನೋಡ್ತಾ ಹೋಗೋಣ ಏನಾಗುತ್ತೆ ಅಂತ ಓಕೆ. ಸೊ ಒಂದಿಷ್ಟು ನಾನು ಇಲ್ಲಿ ಕಾಪಿ ಮಾಡಿ ಪೇಸ್ಟ್ ಮಾಡಿ 1 2 3 4 ಸಿಗ್ತದೆ, 4 ಹಾಕ್ಬಿಡ್ತೀನಿ ನಾನು ಓಕೆ. ಪೇಸ್ಟ್ ಪೇಸ್ಟ್, ಸೊ ಕಾಪಿ ಪೇಸ್ಟ್ ಪೇಸ್ಟ್. ಸೊ ಇದು ಕಾಪಿ ಮಾಡಿ ಪೇಸ್ಟ್ ಮಾಡ್ತೀನಿ. ಸೊ ಡೇನಲ್ಲಿ ಅಂದರೆ ಒಂದು ದಿನದಲ್ಲಿ ಎಷ್ಟು ವಿದ್ಯಾರ್ಥಿಗಳು ಪ್ರೆಸೆಂಟ್ ಇದ್ದಾರೆ, ಆಬ್ಸೆಂಟ್ ಇದ್ದಾರೆ ಅಂತ ಕಂಪ್ಲೀಟ್ ಆಗಿ ಬಂತು. ಇದು ನಾವು ನೋಡಿದ್ವಿ. ನಂತರ ಇದನ್ನು ಒಂಚೂರು ಚೇಂಜ್ ಮಾಡ್ಕೊಂಡ್ಬಿಡೋಣ ಅಂತಂದರೆ ಈಸಿ ಆಗುತ್ತೆ ನಮಗೆ. ಟೋಟಲ್ ಪ್ರೆಸೆಂಟ್, ಇದು ಟೋಟಲ್ ಆಬ್ಸೆಂಟ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಇದು ಟೋಟಲ್ ಸ್ಟೂಡೆಂಟ್ ಆಫ್, ಎಷ್ಟು ಜನ ಇದ್ದಾರೆ ಈ ಒಂದು ಬ್ಯಾಚಲ್ಲಿ ಅಂತ ಅನ್ನೋದ್ರ ಬಗ್ಗೆ ಇದನ್ನಿರುತ್ತೆ. ಸೊ ಈಗ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದರೆ ಟೋಟಲ್ ಪ್ರೆಸೆಂಟ್. ಇವಾಗ ಒಬ್ಬ ವಿದ್ಯಾರ್ಥಿ ಸಿಂಗಲ್ ಒಬ್ಬ ವಿದ್ಯಾರ್ಥಿ ಈ ತಿಂಗಳಲ್ಲಿ ಎಷ್ಟು ದಿನ ಪ್ರೆಸೆಂಟ್ ಇದ್ದನು ಓಕೆ. ನಂಬರ್ ಆಫ್ ಡೇಸ್ ಸ್ಟೂಡೆಂಟ್ ವಾಸ್ ಪ್ರೆಸೆಂಟ್, ಎಷ್ಟು ದಿವಸ ಅವನು ಪ್ರೆಸೆಂಟ್ ಇದ್ದನು ಓಕೆ. ಸೊ ಇದು ಫಾರ್ಮುಲಾ ಕೂಡ ಸೇಮ್ ಕೌಂಟ್ ಅಂತಲೇ ಮಾಡಬೇಕು, ಸ್ವಲ್ಪ ಚೇಂಜ್ ಆಗುತ್ತೆ. ಏನು ಚೇಂಜ್ ಆಗುತ್ತೆ ನೋಡ್ಬೇಡ ಅಂತ. ಸೊ ಕೇರ್ಫುಲಿ ನೋಡಿ, ಈಕ್ವಲ್ ಟು ಕೌಂಟ್ ಇಫ್ ಓಪನ್ ಬ್ರಾಕೆಟ್ ಯಾವ ಸೆಲ್ನಿಂದ ನಾನು ಕೌಂಟ್ ಮಾಡಬೇಕಾಗಿದೆ. ಸೊ ಯಾವ ಒಂದು ಸೆಲ್ ನೆನಪಿರಲಿ. ಸೊ ಇಲ್ಲಿ ಮಂಡೇ ಇಂದ ಅಂದರೆ
3 ಇಂದ ಸೊ ಕೋಲನ್ ಯಾವ ಒಂದು ಸೆಲ್ಗೆ ಅಂದರೆ ಎಂಡ್ ಸೆಲ್ ಲಾಸ್ಟ್ ಸೆಲ್ ಅಂತ ಯಾವುದಿದೆ ಸೊ ಇಲ್ಲಿರೋದು ಯಾವುದು AH ಅಂತ ಇದೆ. ಸೊ ನಾನೇನು ಮಾಡ್ತೀನಿ AH ಅಂತ ಅನ್ನೋದ್ರ ಮೇಲೆ ಹೋಗ್ತೀನಿ. ಓಕೆ, AH3 ಅದನ್ನು ತೊಗೊಂಡ್ಬಿಟ್ಟು ಕಾಮ ಡಬಲ್ ಕೋಟ್ ಏನು ಬೇಕಾಗಿದೆ ನನಗೆ ಪ್ರೆಸೆಂಟ್. ಓಕೆ, ಸೊ ಪ್ರೆಸೆಂಟ್ ಎಷ್ಟು ದಿವಸ ಈ ವಿದ್ಯಾರ್ಥಿ ಇದ್ದ ಬ್ರಾಕೆಟ್ ಕ್ಲೋಸ್. ಸೊ 24 ಅಂದರೆ ಲಕ್ಷ್ಮಿ ಅಂತ ಅನ್ನುವ ಒಂದು ವಿದ್ಯಾರ್ಥಿ ಎಷ್ಟು ದಿವಸ ಪ್ರೆಸೆಂಟ್ ಇದ್ದರು ಅಂತಂದರೆ 24 ಡೇಸ್ ಪ್ರೆಸೆಂಟ್ ಇದ್ದರು. ಓಕೆ, ನೆಕ್ಸ್ಟ್ ಅದೇ ಥರ ಎಷ್ಟು ದಿವಸ ಅವರು ಆಬ್ಸೆಂಟ್ ಇದ್ದರು ಅದೇ ಸೇಮ್ ಈಕ್ವಲ್ ಟು ಕೌಂಟ್ ಇಫ್ ಓಪನ್ ಬ್ರಾಕೆಟ್ ಸೇಮ್ ಫಾರ್ಮುಲಾ F3 ಕೋಲನ್. ಓಕೆ, ಸೊ ಕೊನೆಯ ಸೆಲ್ಲು ಯಾವುದಿದೆ 30ಗೆ AH3. ಓಕೆ, ಕೊಟ್ಟು ಕಾಮ ಡಬಲ್ ಕೊಟೇಶನ್ ಇಲ್ಲಿ ಆಬ್ಸೆಂಟ್ ಅಂದರೆ A ಅಂತ ಕೊಡೋಣ ಅಂತ ಡಬಲ್ ಕೋಟ್ ಬ್ರಾಕೆಟ್ ಕ್ಲೋಸ್. ಸೊ ಇವಾಗ ಎಷ್ಟಾದರೂ ಒಂದು ದಿವಸ ಮಾತ್ರ ಅವರು ಆಬ್ಸೆಂಟ್ ಇದ್ದಾರೆ, 1 ಡೇ ಮಾತ್ರ ಆಬ್ಸೆಂಟ್ ಇದ್ದರು. ಓಕೆ, ಸೊ ಇವಾಗ ಏನು ಬೇಕಾಗಿದೆ ನನಗೆ ಅಂದರೆ ಪರ್ಸೆಂಟೇಜ್ ಆಫ್ ಅಟೆಂಡೆನ್ಸ್ ಅಂದರೆ ಈ ಒಂದು ತಿಂಗಳದ್ದು ನಾನು ಕೌಂಟ್ ಮಾಡಿದ್ರೆ ಎಷ್ಟು ಪರ್ಸೆಂಟೇಜ್ ಅವರು ಪ್ರೆಸೆಂಟ್ ಇದ್ದರು ಅಥವಾ ಪರ್ಸೆಂಟೇಜ್ ಆಫ್ ಅಟೆಂಡೆನ್ಸ್ ಎಷ್ಟಾಗುತ್ತೆ ಅಂತ ನೋಡಬೇಕಾಗಿದೆ ಇವಾಗ ಫ್ರೆಂಡ್ಸ್. ಸೊ ಅದೇ ಥರ ಈ ಎಲ್ಲ ವಿದ್ಯಾರ್ಥಿಗಳದ್ದು ನಾನು ಡ್ರ್ಯಾಗ್ ಮಾಡಿಬಿಡ್ತೀನಿ. ಸೊ ಈ ಪ್ಲಸ್ ಇಟ್ಕೊಂಡು ಡ್ರ್ಯಾಗ್ ಮಾಡಿಬಿಡ್ತೀನಿ. ನೀವು ಈ ಥರ ಮಾಡೋಕ್ಕೆ ಹೋಗಬೇಡಿ, ನೀವು ಒಂಚೂರು ಪ್ರಾಕ್ಟೀಸ್ ಮಾಡಿ. ಇದರಿಂದ ಏನಾಗುತ್ತೆ ಅಂದರೆ ಫಾರ್ಮುಲಾ ನೆನಪಿರುತ್ತೆ. ಸೊ ಇದನ್ನು ಕೂಡ ಅದೇ ಥರ ಡ್ರ್ಯಾಗ್ ಮಾಡ್ತೀನಿ. ಓಕೆ, ಇಲ್ಲಿ ಆ ಒಂದು ವಿದ್ಯಾರ್ಥಿ ಯಾರು ಲಕ್ಷ್ಮಿ ಅಂತ ನಾವು ವಿದ್ಯಾರ್ಥಿನ ಪರ್ಸೆಂಟೇಜ್ ಆಫ್ ಅಟೆಂಡೆನ್ಸನ್ನು ನೋಡಬೇಕಾಗಿದೆ ನನಗೆ ಇವಾಗ. ಇಲ್ಲಿ ತುಂಬ ಸಿಂಪಲ್ ಆಗಿದೆ, ಈಕ್ವಲ್ ಟು ಸಮ್ ಓಪನ್ ಬ್ರಾಕೆಟ್. ಇಲ್ಲಿ ನನಗೆ ಏನಾಗಬೇಕಾಗಿದೆ ಅಂತಂದರೆ ನಂಬರ್ ಆಫ್ ಪ್ರೆಸೆಂಟ್, ಎಷ್ಟು ದಿವಸ ಅವರು ಪ್ರೆಸೆಂಟ್ ಇದ್ದರು. ಓಕೆ, ಸೊ ಪ್ರೆಸೆಂಟ್ ಸೆಲ್ ಯಾವುದಿದೆ ಇಲ್ಲಿ ಟೋಟಲ್ ಆಫ್ ಪ್ರೆಸೆಂಟ್ ಅನ್ನೋದು ಯಾವುದು ಅಂತಂದರೆ AI3 ಅಂತ ಇದೆ. ಈ AI3 ಅಂತ ನಾನು ಸೆಲ್ಲನ್ನು ಆಯ್ಕೆ ಮಾಡ್ಕೋತೀನಿ ಡಿವೈಡೆಡ್ ಬೈ. ಓಕೆ, ಇದನ್ನು ಯಾವ ಒಂದು ವ್ಯಾಲ್ಯೂನ ಡಿವೈಡ್ ಮಾಡ್ಬೇಕಂದ್ರೆ ಎಷ್ಟು ದಿವಸ ಕ್ಲಾಸಸನ್ನು ನಡೆದಿದ್ವು ಅಂದರೆ ಇವಾಗ ಎಷ್ಟು ದಿವಸ ಕ್ಲಾಸಸ್ ನಡೆದಿದ್ದವು ನೋಡಿಬಿಡ್ಬೇಕಾಗುತ್ತೆ. ಸೊ ಟೋಟಲ್ ಆಗಿ ಕ್ಲಾಸಸ್ ನಡೆದಿರೋದು 25 ಅಂತ ಅನಿಸುತ್ತೆ. ಸೊ 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25. ಸೊ 25 ಡಿವೈಡೆಡ್ ಬೈ 25 ಇಂಟು 100 ಅಂತ ಬಿಡ್ತೀನಿ ನಾನು ಇವಾಗ. ಸೊ ಬ್ರಾಕೆಟ್ ಕ್ಲೋಸ್. ಸೊ ಎಷ್ಟು ಪರ್ಸೆಂಟೇಜ್ ಅವರು ಪ್ರೆಸೆಂಟ್ ಇದ್ದರು 96% ಪ್ರೆಸೆಂಟ್ ಇದ್ದರು. ಸೊ ಈ ಒಂದಿರೋ ಆಬ್ಸೆಂಟನ್ನು ನಾನು ಇವಾಗ ತೆಗಿತೀನಿ. ಒಂದು ಆಬ್ಸೆಂಟ್ ಅಂತ ಹೇಳ್ತಿದ್ರೆ ಇಲ್ಲಿ 9th ಮಂಡೇ ದಿನ ಆಬ್ಸೆಂಟ್ ಅಂತ ಇತ್ತು. ಸೊ ನಾನು ಇವಾಗ ಅದನ್ನು ಪ್ರೆಸೆಂಟ್ ಮಾಡ್ತೀನಿ, ಅಂದರೆ 100% ಆಗುತ್ತಲ್ಲ ಒಂದ್ಸತ್ತೆ ಚೆಕ್ ಮಾಡಿಬಿಡೋಣ ಅಂತ. ಸೊ ಇಲ್ಲಿ ಪ್ರೆಸೆಂಟ್ ಅಂತ ಮಾಡಿ ಎಂಟರ್ ಮಾಡ್ತೀನಿ. ಸೊ 100% ಅಂದರೆ ಇದು ಫಾರ್ಮುಲಾ ವರ್ಕ್ ಆಗ್ತಾಯಿದೆ ಅಂತ ಅರ್ಥ. ಸೊ ಫ್ರೆಂಡ್ಸ್, ನಾನು ಇದನ್ನು ಮತ್ತೆ ಆಬ್ಸೆಂಟ್ ಮಾಡ್ತೀನಿ. ಓಕೆ, ಸೊ 96% ಆಗಿದೆ ಅಂದರೆ ಸಕ್ಸಸ್ಫುಲ್ ಇದು ಆಗ್ತಾಯಿದೆ ಅಂತ ಅರ್ಥ. ಸೊ ನಾನು ಇದನ್ನು ಕೂಡ ಡ್ರ್ಯಾಗ್ ಮಾಡಿಬಿಡ್ತೀನಿ, ಅಂದರೆ ಎಲ್ಲ ಸೆಲ್ಗಳಿಗೆ ಅದು ಅಪ್ಲೈ ಆಗುತ್ತೆ. ನೋಡಿ ಇಲ್ಲಿ ಕೆಲವರು 100% ಇದ್ದಾರೆ. ಓಕೆ, ಇನ್ನು ಕೆಲವರು 96 ಇದ್ದಾರೆ, 84 ಇದೆ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಈಸಿ ಆಗುತ್ತೆ ನಮಗೆ ಒಂದು ಸ್ಕೂಲ್ನಲ್ಲಿ ಈ ಥರ ಒಂದು ಡೇಟಾನ ಮೇಂಟೈನ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಇದೇ ಥರ ಹೆಂಗಂತಂದರೆ ಇವಾಗ ನವಂಬರ್ ಆಯಿತು, ಡಿಸೆಂಬರ್, ಜಾನ್, ಫೆಬ್ ಈ ಥರ ನೀವೆಲ್ಲ ಒಂದು ಮಂತ್ಲಿ ಅಟೆಂಡೆನ್ಸನ್ನು ನೀವು ಮಾಡಿಟ್ಕೊಂಡ್ರಿ ಅಂತಂದರೆ ಕೊನೆಯದಾಗಿ ಎಂಡ್ ಆಫ್ ದ ಇಯರ್ ನಮಗೆ ಯಾವಾಗ ಸ್ಕೂಲನ್ನು ಎಂಡ್ ಮಾಡ್ತೀವೋ ಆ ಟೈಮಲ್ಲಿ ಆ ಒಬ್ಬ ವಿದ್ಯಾರ್ಥಿಯ ಪರ್ಸೆಂಟೇಜ್ ಆಫ್ ಅಟೆಂಡೆನ್ಸ್ ಎಷ್ಟಿದೆ ಅಂತ ನೋಡಬೇಕಾಗಿತ್ತು ಅಂದರೆ ಇದು ತುಂಬ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಸೊ ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲಿ ಸ್ಕಿಪ್ ಮಾಡಿದೆ. ಓಕೆ, ಇಷ್ಟಾದಮೇಲೆ ನಿಮ್ಗೆ ಏನಾದರೂ ಡೌಟ್ಸ್ಗಳಿದ್ದರೆ ದಯವಿಟ್ಟು ಕಮೆಂಟಲ್ಲಿ ಕೇಳಿ. ಆಮೇಲೆ ನಿಮಗೆ ಫಾರ್ಮುಲಾ ಕಾಣ್ತಾ ಇಲ್ಲ ಅಂತಂದರೆ ನಾನು ಒಂಚೂರು ತೋರಿಸ್ಬಿಡ್ತೀನಿ ದೊಡ್ಡದು ಮಾಡಿಬಿಟ್ಟು. ಸೊ ಕ್ಲಿಯರಾಗಿ ನೋಡ್ಕೊಳ್ಳಿ, ಅಂದರೆ ಯಾವುದೇ ಥರ ನೀವು ಮತ್ತೆ ಅಪ್ಲೈ ಮಾಡಿದಾಗ ನಿಮಗೆ ಕನ್ಫ್ಯೂಷನ್ ಆಗೋದು ಬೇಡ. ಓಕೆ, ಸೊ ಇಲ್ಲಿದೆ ನೋಡಿ, ಇದು ಡೇ ಅಟೆಂಡೆನ್ಸನ್ನು ಹೇಳ್ತೀವಲ್ವ, ಇದು ಡೇ ಅಟೆಂಡೆನ್ಸ್. ನೀವು ನೋಟ್ ಮಾಡ್ಕೊಳ್ಳಿ ಬೇಕಾದರೆ. ಸೊ ಒಂದು ಡೇದಲ್ಲಿ ಅಟೆಂಡೆನ್ಸನ್ನು ನೋಡ್ತಾ ಇರಬೇಕಾದ್ರೆ ಇದು ಪ್ರೆಸೆಂಟ್ದಾಗುತ್ತೆ. ಅದೇ ಥರ ಇದು ಆಬ್ಸೆಂಟ್ ಅಂತ ಹೇಳ್ತೀವಿ. ಟೋಟಲ್ ಅಂತೂ ಮಾಮೂಲಿಯಾಗಿ ನಾವು ಯಾವ ಥರ ಕೆಲಸ ಮಾಡ್ತೀವೋ ಅದೇ ಥರ ಅದನ್ನು ಮಾಡ್ಬೋದು. ಇನ್ನು ಬೇರೆ ಬೇರೆ ಎಕ್ಸಾಂಪಲ್ ಮುಂದೆ ನಾವು ಮಂತ್ಲಿ ಅಂತ ನಾವು ತೊಗೊಂಡಾಗ, ಓಕೆ, ಸೊ ಮಂತ್ಲಿ ಅಟೆಂಡೆನ್ಸ್ ಅಂತ ನಾವು ನೋಡ್ತೀವಲ್ಲ, ಆ ಮಂತ್ಲಿ ಅಟೆಂಡೆನ್ಸನ್ನು ನೋಡಬೇಕಾದಾಗ ಸೊ ಮಂತ್ಲಿ ಅಟೆಂಡೆನ್ಸ್ ಯಾವ ಥರ ಇದೆ ಅಂತಂದರೆ ಈ ಥರ ಇದೆ. ಸೊ ಫ್ರೆಂಡ್ಸ್, ಅದೇ ಸೆಲ್ನಲ್ಲಿ ಹೋಗಿ ತೋರಿಸ್ತೀನಿ ನಾನು ನಿಮಗೆ. ಓಕೆ, ಸೊ
ಇಲ್ಲಿದೆ ನೋಡಿ, ಯಾವುದಿದು ಟೋಟಲ್ ಆಫ್ ಪ್ರೆಸೆಂಟ್ ಅಂತ ಹೇಳ್ತಾ ಇದ್ದೀವಲ್ವ. ಸೊ ಟೋಟಲ್ ಆಫ್ ಪ್ರೆಸೆಂಟ್ ಇದರದೊಂದು ಫಾರ್ಮುಲಾ ಬಾರ್ನಲ್ಲಿ ನೋಡಿ ಈ ಥರ ಫಾರ್ಮುಲಾ ಇದೆ ನೋಡಿ. ಸೊ ಅಂದರೆ ಯಾವ ಸೆಲ್ನಿಂದ ಪ್ರಾರಂಭವಾಗಿ ಯಾವ ಸೆಲ್ಗೆ ಎಂಡ್ ಆಗುತ್ತೆ ಅಂದರೆ ಇದು ನಾವು ತೊಗೊಳ್ಳೋದು ಯಾವುದಂದರೆ ರೋನಲ್ಲಿ ತೊಗೋತೀವಿ, ಡೇಯನ್ನು ಕಾಲಮ್ನಲ್ಲಿ ತೊಗೋತೀವಿ. ಸೊ ಇದು ಆಯಿತು. ನೆಕ್ಸ್ಟ್ ಇದು ಪ್ರೆಸೆಂಟ್, ಟೋಟಲ್ ಆಫ್ ಪ್ರೆಸೆಂಟ್ ಆ ತಿಂಗಳಲ್ಲಿ. ನೆಕ್ಸ್ಟ್ ಇದು ಆ ತಿಂಗಳಲ್ಲಿ ಆಬ್ಸೆಂಟ್. ಸೊ ಇದೇನಂತಂದರೆ ಪರ್ಸೆಂಟೇಜ್ ಆಫ್ ಅಟೆಂಡೆನ್ಸ್. ಸೊ ಇದಿಷ್ಟು ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್. ಸೊ ತುಂಬ ಹೆಲ್ಪ್ ಆಗುತ್ತೆ. ಸೊ ಇದಾದ ನಂತರ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ನಲ್ಲಿ ಕೇಳಿ, ಅಥವಾ ನಿಮ್ಮ ಹತ್ರ ಏನಾದರೂ ಹೊಸ ಐಡಿಯಾಸ್ಗಳಿದ್ರೆ ದಯವಿಟ್ಟು ಶೇರ್ ಮಾಡಿ. ಸೊ ಯಾವುದೇ ಥರದ ಡೌಟ್ಸ್ಗಳಿದ್ರು ಓಪನ್ ಆಗಿ ಕೇಳಿ ಅದನ್ನು, ಅಂದರೆ ನಾನು ತಿರ್ಗಿ ಎಲ್ಲ ಒಂದು ನಿಮ್ಮ ಡೌಟ್ಸ್ಗಳಿಗೆ ಕ್ಲಿಯರ್ ಮಾಡ್ತೀನಿ. ಅದೇ ಥರ ಈ ವಿಡಿಯೋಗಳು ಇಷ್ಟ ಆಗ್ತಾಯಿದ್ರೆ ಅಥವಾ ಇದರಿಂದ ಏನಾದರೂ ಹೆಲ್ಪ್ ಆಗುತ್ತಾ ಇದೆ ಅಂತ ಅನ್ನೋದಾಗಿದ್ದರೆ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ, ನಿಮ್ಮಾಗೆ ಕಲಿಯುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಅದನ್ನು ರೀಚ್ ಆಗಲಿ. ಓಕೆ, ಸೊ ಇಷ್ಟು ಹೇಳ್ತಾ ಇವತ್ತಿನ ಒಂದು ವಿಡಿಯೋ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಸೊ ಆರೋಗ್ಯವಾಗಿರ್ರಿ, ಸಂತೋಷವಾಗಿರ್ರಿ, ಹೊಸ ವಿಷಯಗಳನ್ನ ದಿನಾಲೂ ತಿಳ್ಕೊತಾ ಇರ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್.